ಎಲ್ಲರೂ ಮುಖ್ಯಮಂತ್ರಿ ಹುದ್ದೆಗೋಸ್ಕರ ಕನಸೆ ಕಾಣ್ತಾ ಇರುವಂಥದ್ದು, ಇನ್ಕ್ಲೂಡಿಂಗ್ ಬೊಮ್ಮಾಯಿ ಅವರನ್ನು ಕೂಡ ಸೇರಿಸಿದಂತೆ. ಬಟ್ ಯಾರ ಕನಸು ನನಸಾಗುತ್ತೆ ಅನ್ನುವಂಥದ್ದು 13ನೇ ತಾರೀಕು ಗೊತ್ತಾಗುತ್ತೆ. ನೋಡಬೇಕು ಜನ ಯಾರಿಗೆ ಒಲವನ್ನು ತೋರಿಸಿದ್ದಾರೆ, ಅದು ಯಾರು ಬಹುಮತವನ್ನು ಪಡ್ಕೊಳ್ತಾರೆ, ಅಧಿಕಾರಕ್ಕೆ ಏರ್ತಾರೆ ಅಂತ. ಸಚಿವ ಸೋಮಣ್ಣಗೆ ಗೋವಿಂದರಾಜನಗರ ಟಿಕೆಟ್ ಮಿಸ್ ಆಗಿದೆ. ಚಾಮರಾಜನಗರ ಕೊಡಲಾಗಿದೆ, 2 ಟಿಕೆಟ್ ಕೊಡಲಾಗಿರುವಂಥದ್ದು ಆಕ್ಚುಲಿ ಸೋಮಣ್ಣ ಅವರಿಗೆ. ಆದರೆ ಅವ್ರು ಸ್ಪರ್ಧೆ ಮಾಡ್ತಾ ಇದ್ದಂಥ ಗೋವಿಂದರಾಜನಗರ ಕ್ಷೇತ್ರನೇ ಸಿಕ್ಕಿಲ್ಲ ಅವರಿಗೆ. ಬೆಂಗಳೂರಿನಲ್ಲಿ ಸಚಿವ ವಿ ಸೋಮಣ್ಣ ಮನೆ ಮುಂದೆ ಹೈಡ್ರಾಮಾ ಕೂಡ ನಡೀತು. ಗೋವಿಂದರಾಜನಗರ ಬಿಟ್ಟು ಹೋಗಬೇಡಿ ಅಂತ ಕಣ್ಣೀರನ್ನ ಹಾಕಿದ್ದಾರೆ ಕಾರ್ಯಕರ್ತರು. ಸೋಮಣ್ಣ ಮನೆ ಮುಂದೆ ಕಣ್ಣೀರಿಟ್ಟಿದ್ದಾರೆ ಕಾರ್ಯಕರ್ತರನ್ನ ಸಮಾಧಾನ ಪಡಿಸಿದ್ದಾರೆ ಸೋಮಣ್ಣ. ಆ ಒಂದು ಕ್ಷೇತ್ರದಲ್ಲಿ ಸಾಕಷ್ಟು ಅನುದಾನವನ್ನ ತಂದಿದ್ರು ಸೋಮಣ್ಣ ಅವರು, ಡೆವಲಪ್ಮೆಂಟ್ ಮಾಡಿದ್ರು ಸೋಮಣ್ಣ ಅವರು ಗೋವಿಂದರಾಜನಗರ ಕ್ಷೇತ್ರದಲ್ಲಿ. ಆದರೆ ಆ ಕ್ಷೇತ್ರದಲ್ಲಿ ಟಿಕೆಟ್ ಮಿಸ್ ಆಗಿದೆಯಲ್ಲ, ಸಹಜವಾಗಿ ಆಕ್ಚುಲಿ ಒಂದು ರೀತಿಯಾದಂಥ ಆಘಾತ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಸೋಮಣ್ಣ ಸಾಕಷ್ಟು ಅನುದಾನವನ್ನ ತಂದಂತ ಹಿನ್ನೆಲೆಯಲ್ಲಿ ಗೆದ್ದೇ ಗೆಲ್ತೀನಿ ಅನ್ನುವಂಥ ಭರವಸೆ ಇತ್ತು. ಆದರೆ ಟಿಕೆಟೇ ಕೊಡಲಿಲ್ಲ. ಈಗ ಎರಡು ಕ್ಷೇತ್ರ ಕೊಟ್ಟಿದಾರಲ್ಲ, ಅಲ್ಲಿ 2 ಕಡೆನೂ ಕೂಡ ಅಗ್ನಿ ಪರೀಕ್ಷೆ. ಒಂದ್ ಕಡೆ ಕಾಂಗ್ರೆಸ್ ತುಂಬಾ ಸ್ಟ್ರಾಂಗ್ ಆಗಿದೆ ಚಾಮರಾಜನಗರ ಕ್ಷೇತ್ರದಲ್ಲಿ. ಆ ಒಂದು ಸ್ಟ್ರಾಂಗ್ ಆಗಿರುವಂತ ಕಾಂಗ್ರೆಸ್ ಕ್ಷೇತ್ರದಲ್ಲಿ ಗೆಲ್ಲಬೇಕಾಗಿದೆ ಸೋಮಣ್ಣ. ಅದರ ಜೊತೆಗೆ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ಹೋರಾಟವನ್ನು ಮಾಡಬೇಕಾಗಿದೆ. ಯಾಕೆಂದ್ರೆ ಪಕ್ಷ ಒಂದು ನಂಬಿಕೆಯನ್ನ ಇಟ್ಕೊಂಡಿದೆ. ಸೋಮಣ್ಣ 2 ಕ್ಷೇತ್ರದಲ್ಲೂ ಕೂಡ ಕಾಲಿಗೆ ಚಕ್ರ ಕಟ್ಕೊಂಡು ಓಡಾಡಬೇಕು. ಒಂದು ಕ್ಷೇತ್ರದಲ್ಲಿ ಮಾತ್ರ ಕಾನ್ಸಂಟ್ರೇಟ್ ಮಾಡಿಬಿಟ್ಟು ಇನ್ನೊಂದು ಕ್ಷೇತ್ರದಲ್ಲಿ ಅಡ್ಜಸ್ಟ್ಮೆಂಟ್ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಕೆಂಗಣ್ಣಿಗೆ ಗುರಿ ಆಗ್ಬೇಕಾಗುತ್ತೆ ಪಕ್ಷದ ಮುಂದೆ. ಸೊ ಹೀಗಾಗಿ 2 ಕ್ಷೇತ್ರದಲ್ಲಿ ಓಡಾಡಬೇಕು. ಆದ್ರೆ ಗೊತ್ತಿಲ್ಲದಂತ ಕ್ಷೇತ್ರಗಳು 2 ಕೂಡ ಗೊತ್ತಿಲ್ಲ ಅಂದ್ರೆ ಓಡಾಡಿದ್ರು ಕೂಡ, ಜಿಲ್ಲಾ ಉಸ್ತುವಾರಿ ಆಗಿದ್ದರೂ ಕೂಡ ಒಂದು ಹಳ್ಳಿಯನ್ನು ಕೂಡ ತಿರುಗಬೇಕಾಗಿದೆ ಸೋಮಣ್ಣ.